ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮನೇಲಿ ಕೂಡ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾಡಿದ್ದೀನಿ ಅದನ್ನೇ ನೋಡ್ಕೊಂಡು ಮಾಡ್ಕೊಳ್ಳಿ. ಕೆಲವರು ಒಂದೊಂದು ವೆರೈಟಿಲಿ ಮಾಡ್ತಾರೆ. ನಾನು ಕೂಡ ನನ್ನ ವೆರೈಟಿಲಿ ಮಾಡಿದ್ದೀನಿ. ನಿಮ್ಮ ವೆರೈಟಿಲಿ ನೀವು ಮಾಡ್ಕೊಳ್ಳಿ. ಇದನ್ನು ಕೂಡ ನೋಡಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿದೆ. ಬಿಸಿಬೇಳೆ ಬಾತ್ಗೆ ನಾನು ನೋಡಿಲಿ ಒಂದು ಪಾವ್ ಅಕ್ಕಿಗೆ ಒಂದು ಬೌಲ್ನಷ್ಟು ನಾನು ಬೇಳೆ ಹಾಕೋತಾ ಇದ್ದೀನಿ, ತೊಗರಿಬೇಳೆ. ಅದನ್ನು ಲೈಟಾಗಿ ಹುರ್ಕೊಳ್ಳೋಣ. ಇವಾಗ ಅರ್ಧ ಬೌಲ್ನಷ್ಟು ನಾನು ಹೆಸರು ಬೇಳೆ ಹಾಕೋತಾ ಇದ್ದೀನಿ. ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲೈಟಾಗಿ ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಬೇಳೆ ಬೇಗ ಬೇಯುತ್ತೆ ಅಂತ. ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ಬೇಳೆನ. ನೋಡಿ, ಇವಾಗ ನಾನು ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಒಂದೇ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಮತ್ತು ಹೂಕೋಸನ್ನ ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಸಿಗದು ಸ್ವಲ್ಪ ಸಣ್ಣಕ್ಕೆ ಮೀಡಿಯಮ್ ಸೈಜ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ಲೈಟಾಗಿ ಹುರ್ಕೊಳ್ಳೋಣ ಒಲೆ ಮೇಲೆ. ಆಯಿಲ್ ಏನು ಹಾಕೋಂಗಿಲ್ಲ ಇದಕ್ಕೆ. ಇಷ್ಟನ್ನು ಬೇಯಿಸ್ಕೊಂಡು ನಾವು ಅಕ್ಕಿ ತರಕಾರಿ ಎಲ್ಲ ಹಾಕಿ ಇವಾಗ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಹುರುಳಿಕಾಯಿ ಹಾಕೊಳ್ಳೋಣ, ಬೀನಿಸು, ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ನಾವು ಒಂದು ವಿಜಲ್ ಕೂಗಿಸ್ಕೊಳ್ಳೋಣ. ನೋಡಿ, ಬಟಾಣಿನ ನಾನು ಒಣ ಬಟಾಣಿನ ರಾತ್ರಿನೇ ನೆನೆಸಿ ಇಟ್ಟಿದೆ. ಇವಾಗ ಇದರೊಳಗಡೆ ಹಾಕೊಳ್ಳೋಣ. ಇವಾಗ ಒಂದೆರಡು ವಿಜಲ್ ಕೂಗ್ಸೋಣ ಎಲ್ಲ. ನೋಡಿ, ಈರುಳ್ಳಿ ಟೊಮೊಟೊ ಎರಡನ್ನು ಫ್ರೈ ಮಾಡ್ಕೊಳ್ಳೋಣ ಬೇರೆ. ಅದನ್ನು ತರಕಾರಿ ಒಳಗಡೆ ಹಾಕಿಲ್ಲ ನಾನು. ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಸೈಜ್ದು. ಒಂದು 4-5 ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ಹುರಿದಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಅದರಲ್ಲಿ ಬೇಯಿಸ್ಕೊಳ್ಳೋಣ. ಬೇರೆ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ಬನ್ನಿ, ಇವಾಗ ಹುಣಸೆ ಹುಳಿ ಉನಿ ಹಾಕೊಳ್ಳೋಣ. ಒಂದು 20. ಒಂದು ಖಾರಕ್ಕೆ ಹಾಕ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ನೋಡಿ, ಇವಾಗ ಆಗಿದೆ. ಇವಾಗ ಇದನ್ನು ಬೇಯಿಸ್ಕೊಂಡಿದ್ದೀನಲ್ಲ, ಇದನ್ನು ಇದರೊಳಗಡೆ ಹಾಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಬಿಸಿಬೇಳೆ ಬಾತ್ ಪೌಡ್ರು ಲೂಸ್ ತಗೊಬಂದಿದ್ದೆ, ಹಾಗಾಗಿ ಇವಾಗ ಹಾಕೋಣ ಒಳಗಡೆ. 1-2 ಸ್ಪೂನು, 1-2.5 ಸ್ಪೂನ್ ಹಾಕೊಳ್ಳೋಣ. ಇವಾಗ ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು, ಕರ್ಬೇವಿನ ಸೊಪ್ಪು, 2 ಥರ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಗಡೆ ಮೆಣಸಿನ್ಕಾಯಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಡಕ್ಕೆ. 1-2 ಈರುಳ್ಳಿ, ಒಂದು ಅರ್ಧ ಹೋಳಷ್ಟು, ಒಂದು 4 ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಸಾಸಿವೆ ಹಾಕಿದ್ದೀನಿ ಸಿಡಿಲಿ. ಈರುಳ್ಳಿ ಹಾಕೊಳ್ಳೋಣ, ಮೆಣಸಿನ್ಕಾಯಿ ಹಾಕೊಳ್ಳೋಣ, ಕರ್ಬೇವಿನ ಸೊಪ್ಪು. ಇವಾಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಈಗ ಹುಣಸೆ ಹುಳಿ ಹಾಕಿದ್ನಲ್ಲ ನೆನೆ ಹಾಕಿ, ಇವಾಗ ಇದರೊಳಗಡೆ ಹಾಕೋಣ. ಹುಣಸೆ ಹುಳಿ ಬಿದ್ದರೆ ತುಂಬ ಟೇಸ್ಟ್ ಬರುತ್ತೆ ಇದು ಬಿಸಿಬೇಳೆ ಬಾತು. ಹಾಗಾಗಿ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಫ್ರೈ ಆಗಲಿ. ನೋಡಿ, ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಜಾಸ್ತಿನೂ ಹಾಕೋಬೋದು. ಹಾಗಾಗಿ ಕೆಲವ್ರಿಗಾಗಲ್ಲ, ಕೆಲವ್ರಿಗಾಗತ್ತೆ. ನಾನು ಆಯಿಲೇ ಜಾಸ್ತಿ ಹಾಕ್ಕೊಂಡಿದ್ದೆ, ಹಂಗಾಗಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲೇ ಇದು ತುಪ್ಪ ಹಾಕಿ ತಿಂತಾ ಇದ್ದರೆ ತುಂಬ ಟೇಸ್ಟ್ ಬರುತ್ತೆ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಕೂಡ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಎಲ್ಲ ಆಗಿದೆ ಒಗ್ಗರಣೆದು. ಇವಾಗ ಹಾಕೊಳ್ಳೋಣ ಇದ್ರೊಳಗೆ. ಯಾರ್ಯಾರು ಹೊಸಬರು ನಮ್ಮ ಗೀತಾ ಚಾನಲ್ ನೋಡ್ತಾ ಇದ್ದೀರಾ ಅವರು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.